ಕಿರಣ್ ಕುಮಾರ್ ಕೊಡ್ಗಿ. ಮಾನ್ಯ ಸಭಾಧ್ಯಕ್ಷರೇ, ನಾನು ಕೊಂಕಣ್ ರೈಲ್ವೆ ನಿಗಮವನ್ನ ಭಾರತೀಯ ರೈಲ್ವೆ ವಿಭಾಗದೊಟ್ಟಿಗೆ ವಿಲೀನದ ಪ್ರಕ್ರಿಯೆ ಕುರಿತು ಮಧ್ಯಮ ಮತ್ತು ಬೃಹತ್ ಕೈಗಾರಿಕಾ ಸಚಿವರ ಗಮನವನ್ನ ಸೆಳೆಯಬಯಸ್ತೇನೆ. ಸರ್ಕಾರದಿಂದ ಉತ್ತರ ಅವ್ರಿಗೆ ಒದಗಿಸ್ಕೊಟ್ಟಿದ್ದೇವೆ. ಇನ್ನೇನಾದ್ರೂ ಮುಂದೆ ಹೇಳೋದಿದ್ರೆ ಮಾನ್ಯ ಸದಸ್ಯರು ಗಮನ ಸೆಳೀಬಹುದು. ಮಾನ್ಯ ಸಭಾಧ್ಯಕ್ಷರೇ, ಹಿಂದಿನ ಅಧಿವೇಶನದಲ್ಲಿ ಇದೇ ವಿಷಯವಾಗಿ ಚರ್ಚೆಯನ್ನು ಮಾಡಿದಾಗ ಆವಾಗಲೂ ಸಂಬಂಧಪಟ್ಟ ಸಚಿವರು ಇರಲಿಲ್ಲ. ತನ್ಮನೆ ಇಂಧನ ಸಚಿವರಾದ ಜಾರ್ಜ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದೇ ಉತ್ತರದ ಜೆರಾಕ್ಸ್ ಕಾಪಿಯನ್ನ ಇವತ್ತು ಸೇಮ್ ಅದೇ ಉತ್ತರ ಏನು ಹೋದ್ರು ಒಂದು ಸೆಂಟೆನ್ಸ್ ವ್ಯತ್ಯಾಸ ಇಲ್ಲ. ಕಳೆದ ಅಧಿವೇಶನಕ್ಕೂ ಈ ಅಧಿವೇಶನಕ್ಕೂ ಅದೇ ಜೆರಾಕ್ಸ್ ಕಾಪಿಯನ್ನು ಕೊಟ್ಟಿದ್ದಾರೆ. ಅಲ್ಲ, ಇಷ್ಟು ಒಂದು ಅಧಿವೇಶನ ಒಂದಿಷ್ಟು ಚರ್ಚೆ ಮಾಡಿ ಈ ವಿಷಯದಲ್ಲಿ ಏನು ಒಂದು ಕೆಲಸ ಮುಂದುವರಿದಿದ್ರೆ ನಾವೇನ್ ಸದನದಲ್ಲಿ ಚರ್ಚೆ ಮಾಡಿ ಏನ್ ಪ್ರಯೋಜನ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಕೊಂಕಣ್ ರೈಲ್ವೆ ನಿಗಮ ಅದು ಆರ್ಥಿಕ ಪರಿಸ್ಥಿತಿ ಒಳ್ಳೆದಿಲ್ಲದೆ ಇರುವುದರಿಂದ ಏನು 30 ವರ್ಷದಿಂದ ಸ್ಥಾಪನೆ ಆಗಿದೆ. ಇವತ್ತು ಸಿಂಗಲ್ ಲೈನ್ ಇದೆ. ಯಾವುದೇ ನಿಲ್ದಾಣದ ಅಭಿವೃದ್ಧಿ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಯಾವ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ನಮ್ಮ ಇಡೀ ಕರಾವಳಿ ಭಾಗದ 3 ಜಿಲ್ಲೆಗಳಿಗೆ ಕರ್ನಾಟಕ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿಗೆ ಹಣವನ್ನ ಈ ಯೋಜನೆಗೆ ಕೊಡಲು ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ನಾವು ಕಳೆದ ಅಧಿವೇಶನದಲ್ಲಿ ಸುನಿಲ್ ಕುಮಾರ್ ನಾವೆಲ್ಲ ಸೇರಿ ಆ ವಿಷಯದಲ್ಲಿ ಚರ್ಚೆ ಮಾಡಿ ವಿಲೀನ ಪ್ರಕ್ರಿಯೆಯನ್ನು ಮಾಡಿದ್ರೆ ಭಾರತೀಯ ರೈಲ್ವೆ ಇಲಾಖೆ ಈ ಯೋಜನೆ ಈ ನಿಗಮವನ್ನ ಅದೇ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡ್ರೆ ಮಾತ್ರ ಆಗ್ತದೆ ಹೊರತು ಸರ್ಕಾರ ಏನು ಮುಂದೆ ಹೋಗ್ಲಿಲ್ಲ ಅಂತ ಹೇಳಿ ನಾನು ತಮ್ಮ ಮೂಲಕ ಸಚಿವರಿಗೆ ಉತ್ತರ ಸೆಂಟ್ರಲ್ ಗವರ್ಮೆಂಟ್ ಏನು. ಮಾನ್ಯ ಸಭಾಧ್ಯಕ್ಷರೇ, ನಿಜ ಅವ್ರು ಹೇಳೋದು ಉತ್ತರ ಒಂದೇ ಇದೆ ಅಂತ ಹೇಳ್ತಾ ಇದ್ದಾರೆ, ನಿಜ. ಆದ್ರೆ ಸರ್ಕಾರದ ನಿಲುವನ್ನ ನಾವು ಸ್ಪಷ್ಟಪಡಿಸಿದ್ದೇವೆ. ಕೊಂಕಣ ರೈಲ್ವೆ ನಿಗಮದಲ್ಲಿ ನಮ್ಮದು ಭಾಗ, ಕರ್ನಾಟಕ ರಾಜ್ಯ ಸರ್ಕಾರದ್ದು ಇಕ್ವಿಟಿ ಶೇರು 11.62%. ಇದರ ಇವತ್ತಿನ ಮೌಲ್ಯ 270 ಕೋಟಿ ಸರಿಸುಮಾರು. ಈಗ ನಾವು ಕೊಂಕಣ ಕೇಂದ್ರ ರೈಲ್ವೆ ಇಲಾಖೆಗೆ ಕೇಳಿದ್ದೇವೆ, ನಮ್ಗೆ ಒಂದು ಬೆಸ್ಟ್ ಎಕ್ಸಿಟ್ ಆಪ್ಷನ್ ಕೊಡಿ ಅಂತ. ನಾವು 11.62% ರೈಲ್ವೆ ಇಲಾಖೆಗೆ ವರ್ಗ ಮಾಡಿ ಕೊಡ್ಬೇಕಾದ್ರೆ ನಮ್ಗೆ ಏನು ಆಪ್ಷನ್ ಅಂತ ಹೇಳಿ ಕೇಳಿದ್ದೇವೆ. ಅವರಿಂದ ಉತ್ತರ ನಿರೀಕ್ಷಿಸಿದ್ದೇವೆ. ಅವರಿಂದ ಉತ್ತರ ಬಂದ ಮೇಲೆ ಅವರು ಕೊಟ್ಟಿರೋ ಆಪ್ಷನ್ ನಮ್ಗೆ ಅಕ್ಸೆಪ್ಟಬಲ್ ಅಂತ ಹೇಳಿ ತೀರ್ಮಾನ ಮಾಡ್ತೇವೆ. ಉತ್ತರದ ಅವರಿಂದ ಪ್ರಪೋಸಲ್ ಕೌಂಟರ್ ಪ್ರಪೋಸಲ್ ಅನ್ನ ಕೇಳಿದ್ದೇವೆ. ಪ್ರಪೋಸಲ್ ಬಂದ ಕೂಡಲೇ ಅದ್ರ ಬಗ್ಗೆ ತಗೊಳ್ತೇವೆ. ನಮ್ಮ ಉತ್ತರದಲ್ಲಿ ಸ್ಪಷ್ಟ ಇದೆ, ನಮ್ಗೆ ವಿ ಹ್ಯಾವ್ ಎನ್ ಓಪನ್ ಮೈಂಡ್ ಅಂತ. ವಿ ಹ್ಯಾವ್ ಎನ್ ಓಪನ್ ಮೈಂಡ್. ಒಂದೇ ನಿಮಿಷ. ಡಿಪೆಂಡಿಂಗ್ ಆನ್ ದ ಪ್ರಪೋಸಲ್ ವಿ ವಿಲ್ ಟೇಕ್ ಎ ಡಿಸಿಷನ್. ಅಧ್ಯಕ್ಷ, ಇದು ಕೊಂಕಣ್ ರೈಲ್ವೆಯನ್ನ ಭಾರತೀಯ ರೈಲ್ವೆ ಸೇರಿಸಬೇಕು ಅಂತ ಬಹಳ ಚರ್ಚೆ ನಡೆದಿದೆ. ಮಾನ್ಯ ಸಚಿವರು ಹೇಳಿದ್ದು ಸರಿ ಇದೆ. ನನ್ನ ವಿನಂತಿ ಏನಂದ್ರೆ, ನೀವು ನಾಡಿದ್ದು ಬೆಂಗಳೂರಿನಲ್ಲಿ ನಿಮ್ ನೇತೃತ್ವದಲ್ಲಿ ಒಂದು ಸಭೆ ಕರೀರಿ. ಇದಕ್ಕೊಂದು ಅಂತ್ಯ ಆಗ್ಲೇಬೇಕು. ಯಾಕೆಂದ್ರೆ ಇದು ಪ್ರತಿದಿನ ಚರ್ಚೆ ನಡೀತಾ ಇದೆ, ಆಗ್ತಾ ಇಲ್ಲ. ಭಾರತೀಯ ರೈಲ್ವೆ ಅಧಿಕಾರಿಗಳನ್ನ ಕರೀರಿ, ಫೈನಾನ್ಸ್ ನವ್ರನ್ನ ಕರೀರಿ, ನಮ್ಮ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೀರಿ. ಏನೋ ಒಂದು ತೀರ್ಮಾನಕ್ಕೆ ಬರೋಣ. ಪಾಸಿಟಿವ್ ಇದೆ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇರೋದು ಸರಿ, ಆದ್ರೆ ಆ ಶೇರ್ ನಿಂತ ಇಟ್ಕೊಳ್ಳೋದು ಮತ್ತೆ ಅದನ್ನ ವಿಲೀನ ಮಾಡೋದು ಹೇಗೆ ಅಂತ ಗೌರವ ಎಕ್ಸಿಟ್ ಬೇಕು ಏನೋ ಒಂದು ತೀರ್ಮಾನಕ್ಕೆ ಬರಲೇಬೇಕಲ್ಲ. ಇದಕ್ಕೊಂದು ಮಾಡೋಣ. ನಿಮ್ಮ ಮೀಟಿಂಗ್ ಒಳ್ಳೆ ಸಭೆ ಕೊಟ್ರು. ಅದಕ್ಕೆ ನಾನು ಸೆಷನ್ ಮುಗಿದ ನಂತರ ರೈಲ್ವೆ ಮಿನಿಸ್ಟರ್ ಅವರನ್ನು, ನಮ್ಮ 2 ಲೋಕಸಭಾ ಸದಸ್ಯರನ್ನು ಗೊತ್ತಿದೆ ಸರ್. ಕೊಂಕಣ್ ರೈಲ್ವೆಯಲ್ಲಿ ನಮ್ ಕರ್ನಾಟಕ ಗೌರ್ಮೆಂಟ್ ಶೇರ್ ಏನಿದೆ ಅಂತ ಕೃಷ್ಣ ಬೈರೇಗೌಡ ಸರಿ ಇದೆ. ಆ ಶೇರನ್ನ ಹೆಂಗ್ ಮಾಡ್ಬೇಕು, ಅದಕ್ಕೆ ವಿಲೀನ ಮಾಡ್ಬೇಕು ಹಿಂಗೆ ಅಂತ ಅದಕ್ಕೆ ಫೈನಾನ್ಸ್ ನವರು ಮತ್ತು ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿಂದ ಮಾಹಿತಿ ಬರ್ಬೇಕಲ್ಲ. ಇದ್ರಲ್ಲಿ ಇನ್ನೊಂದು ರೈಲ್ವೆ ಅಧ್ಯಕ್ಷರೇ, ಹಣಕಾಸು ಇಲಾಖೆಯ ಪಾತ್ರ ಏನಂದ್ರೆ, ಈಗ ನಾವು ಮಾರಾಟ ಮಾಡೋರು, ಅವರು ಖರೀದಿ ಮಾಡೋರು ಅಷ್ಟೇ. ನಮ್ಮ ಶೇರಿಗೆ ಏನ್ ಬೆಲೆ ಕೊಡ್ತಾರೆ ಅವರು ಅಂತ ಅವರು ಪ್ರಪೋಸಲ್ ನೋಡಿ ಮಾಡುವ ಸಾಧ್ಯ ಇಲ್ಲ. ಅಂತಾದ್ರೂ ಹೇಳ್ಬೇಕಲ್ಲ. ಬರ್ಲಿ ಅಧ್ಯಕ್ಷರೇ, ತಮ್ಗೆ ಅರ್ಥ ಆಯ್ತು, ಅವ್ರಿಗೆ ಇನ್ನೊಮ್ಮೆ ಅರ್ಥ ಮಾಡಿಸೋದು. ಈಗ ಒಂದ್ ನಿಮಿಷ,
ಅವರು 270 ಕೋಟಿ ಮೇಲ್ನೋಟಕ್ಕೆ ಬೆಲೆ, ನಮ್ಮ ಷೇರಿನ ಬೆಲೆ. ಅಷ್ಟು ಕೊಡ್ತೀವಿ, ಕಮ್ಮಿ ಕೊಡ್ತೀವಿ, ಜಾಸ್ತಿ ಕೊಡ್ತೀವಿ, ಏನೂ ಕೊಡೋದಿಲ್ಲ. ಏನಾದ್ರೂ ಒಂದು ಭಾರತೀಯ ರೈಲ್ವೆನವ್ರು ಹೇಳ್ಬೇಕು ಉತ್ತರ. ಆವಾಗ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಒಪ್ಪೋದಾ ಇಲ್ವಾ ಅಂತ ಅವ್ರ ಅಭಿಪ್ರಾಯ ಕೇಳ್ತೇವೆ. ಮಾಡುವ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ದಾರೆ? ಅಧ್ಯಕ್ಷರೇ, ಈಗಾಗಲೇ ಅವರು ಅಲ್ಲ ಅಧ್ಯಕ್ಷರೇ, ಅವರು ಪ್ರಪೋಸಲ್ ಕೊಡದೆ ನಾವ್ ಏನ್ ಚರ್ಚೆ ಮಾಡೋದು? ಓಕೆ, ಅವರು ಪರ್ಚೇಸ್ ಮಾಡೋರು ಅವರು, ನಾವು ಅವ್ರಿಗೆ ಕೇಳಿದ್ದೇವೆ ಪ್ರಪೋಸಲ್ ಕೊಡಿ ಅಂತ ಕೇಳಿದ್ದೇವೆ. ಬೇಸ್ಡ್ ಆನ್ ದೇರ್ ಪ್ರಪೋಸಲ್ ವಿಲ್ ಟೇಕ್ ಎ ಡಿಸಿಷನ್. Yes. ಹಣಕಾಸು ಇಲಾಖೆಯವರು ಇಲ್ಲ ಇವ್ರು ಕೊಟ್ಟಿರೋ ಪ್ರಪೋಸಲ್ ಕಮ್ಮಿ ಇದೆ ಅಂದ್ರೆ ಕ್ಯಾಬಿನೆಟ್ ಸುಪ್ರೀಂ ಟು ಟೇಕ್ ಎ ಡಿಸಿಷನ್, ಓವರ್ ರೂಲ್ ದಿ ಒಪಿನಿಯನ್ ಆಫ್ FD ಅಂಡ್ ಟೇಕ್ ಎ ಡಿಸಿಷನ್. ಎಸ್. ಫಸ್ಟ್ ಆಫ್ ಆಲ್ ಇಂಡಿಯನ್ ರೈಲ್ವೇಸ್ ಅವರು ನಮ್ಗೆ ಪ್ರಪೋಸಲ್ ಕೊಡ್ಬೇಕು ಅಷ್ಟೇ ಕೇಳ್ತಾ ಇದ್ದೇನೆ. ನೀವು ಅವ್ರಿಗೆ ರೈಲ್ವೇಸ್ ಅವ್ರಿಗೆ ಕರೆಸಿ ನಿಮ್ಮ ಸಂಬಂಧದಲ್ಲಿ ಅಥವಾ ಅವರ ಅಧಿಕಾರ ಬಳಸಿನ ರೈಲ್ವೆ ಅವರು ನಮ್ಗೆ ಒಂದು ಪ್ರಪೋಸಲ್ ಕೊಡ್ಲಿ ಅಂತ ಅಷ್ಟೇ ಕೇಳ್ತಾ ಇದ್ದೇವೆ. ತಾವು ಸರ್ಕಾರ ಬರೆದೀಗ ಕೊಂಕಣ್ ರೈಲ್ವೆ ನಿಗಮಕ್ಕೆ ಅವರಿಂದ ಉತ್ತರ ಬರಲಿಲ್ಲ. ಅವರನ್ನೇ ಕರೆದು ನಾವು ಮೀಟಿಂಗ್ ಮಾಡ್ಬೇಕು ಫಸ್ಟ್ ಗೆ. ಕೊಂಕಣ್ ರೈಲ್ವೆ ಅವರ ಅಭಿಪ್ರಾಯ ಏನಂತೇಳಿ ಕೇಳುದು ಬೇಡ ಸಚಿವರೇ? ಓಕೆ.